ನಮಸ್ತೆ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಹೋಗ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ನಾವು ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಈ ಒಂದು ಪಾಠದ ಕುರಿತು ಡಿಸ್ಕಸ್ ಮಾಡ್ತಾ ಇದ್ವಿ. ಅದರ ಒಂದು ಮುಂದುವರೆದ ಭಾಗವನ್ನ ನೋಡೋಣ. ಈಗ ಪ್ರಾಣಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆಯ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾವು ಮನುಷ್ಯನ ದೇಹದ ಪರಿಚಲನ ವ್ಯೂಹ ಪರಿಚಲನ ವ್ಯೂಹ ಅಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್. ಆ ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ ರಕ್ತದ ಬಗ್ಗೆ ಮಾತಾಡ್ತಾ ಇದ್ವಿ. ರಕ್ತದಲ್ಲಿ ಇರುವಂತಹ ಹಿಮೋಗ್ಲೋಬಿನ್, ಕೆಂಪು ರಕ್ತ ಕಣಗಳು, ರೆಡ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್, ಕಿರುತಟ್ಟೆಗಳು, ಇವುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತು ರಕ್ತನಾಳಗಳು ರಕ್ತನಾಳಗಳು ಈ ರಕ್ತನಾಳಗಳಲ್ಲಿ ಏನಾಗುತ್ತೆ, ನಾವು ಉಚ್ಛ್ವಾಸ ಅಂದ್ರೆ ಇನ್ಹೇಲ್ ಅನ್ನ ತೆಗೆದುಕೊಂಡಂತಹ ಸಮಯದಲ್ಲಿ ಆಕ್ಸಿಜನ್, ಆಮ್ಲಜನಕದ ಪೂರೈಕೆಯು ಶ್ವಾಸಕೋಶದ ಒಳಗೆ ತುಂಬಿಕೊಳ್ಳುತ್ತೆ. ಶ್ವಾಸಕೋಶ ರೆಸ್ಪಿರೇಟರಿ ಆರ್ಗನ್ ಅದ್ರೊಳಗೆ ತುಂಬಿಕೊಳ್ಳುತ್ತೆ. ಆಗ ಒಳಗೆ ತೆಗೆದುಕೊಂಡಂತಹ ಆ ಆಮ್ಲಜನಕ ಅಥವಾ ಆಕ್ಸಿಜನ್ ದೇಹದ ಉಳಿದ ಭಾಗಗಳಿಗೆ ಸಾಗಾಣಿಕೆ ಆಗ್ಬೇಕು ಅಲ್ವಾ? ಸೊ ಈಗ ನಾವು ಮೂಗಿನಿಂದ ಉಸಿರನ್ನ ತೆಗೆದುಕೊಂಡು ಅದು ನಮ್ಮ ಶ್ವಾಸಕೋಶದೊಳಗಡೆ ಹೋಗಿ ಆ ಆಕ್ಸಿಜನ್ ಅನ್ನೋದು ದೇಹದ ಇತರ ಭಾಗಗಳಿಗೆ ಸೇರ್ಪಡೆ ಆಗ್ಬೇಕು. ಸೊ ಇದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೀವು ಹೋದ್ ಕ್ಲಾಸ್ ನಲ್ಲಿ 6th ಸ್ಟ್ಯಾಂಡರ್ಡ್ ಅಲ್ಲೇ ಕಲ್ತಿದ್ರಿ. ಈಗ ಕಾರ್ಬನ್ ಡೈಆಕ್ಸೈಡ್ ಅನ್ನು ಶ್ವಾಸಕೋಶಗಳಿಗೆ ಸಾಗಿಸಲು ಈ ರಕ್ತಕ್ಕೆ ಮತ್ತೆ ಅದು ಹೃದಯಕ್ಕೆ ಹಿಂತಿರುಗಬೇಕು. ಸೊ ಹೀಗಾಗಿ ಎರಡು ಬಹಳ ಮುಖ್ಯವಾದಂತಹ ಕೆಲಸವನ್ನ ಮಾಡುತ್ತೆ. ಯಾವ್ದದು ಅಂತ ಹೇಳಿದ್ರೆ ಅಪಧಮನಿ ಮತ್ತು ಅಭಿಧಮನಿ. ಚೆನ್ನಾಗಿದೆಯಲ್ಲ ಹೆಸರು? ಅಪಧಮನಿ ಹಾಗೂ ಅಭಿಧಮನಿ. ಸೊ ಅಪಧಮನಿ ಹೇಳಿದ್ರೆ ಇದನ್ನ, ಅಭಿಧಮನಿ ಅಂದ್ರೆ ವೇನ್ ಅಥವಾ ವೇನ್ಸ್ ಹೀಗೆ ಕರಿತೀವಿ. ಸೊ ಈ ಅಪಧಮನಿಗಳ ಕೆಲಸ ಏನು? ಆಕ್ಸಿಜನ್ ಯುಕ್ತ ರಕ್ತವನ್ನ ಹೃದಯದಿಂದ ದೇಹ ಎಲ್ಲಾ ಭಾಗಗಳಿಗೂ ಹೃದಯ, ಬಟ್ ಎಲ್ಲಾ ಕಡೆ ಈ ರೀತಿಯಾಗಿ ತೋರಿಸಿರೋದು. ಇದು ಹೃದಯದ ಚಿತ್ರ ಅಂತ ಅನ್ಕೊಂಡ್ರೆ, ಈ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೂ ಈ ಆಕ್ಸಿಜನ್ ಅನ್ನ ಸಪ್ಲೈ ಮಾಡುವಂತಹ ಕೆಲಸ ಅಪಧಮನಿ ಮಾಡುತ್ತೆ. ಆಕ್ಸಿಜನ್ ಯುಕ್ತವಾದಂತಹ ರಕ್ತವನ್ನ ಹೃದಯದಿಂದ ಫ್ರಮ್ ದ ಹಾರ್ಟ್ ದೇಹದ ಎಲ್ಲಾ ಭಾಗಗಳಿಗೂ ಕೊಂಡೊಯ್ಯುತ್ತೆ. ರಕ್ತ ಚಲನೆಯು ತೀವ್ರಗತಿಯಲ್ಲಿ ಮತ್ತು ಹೆಚ್ಚಿನ ಒತ್ತಡದಲ್ಲಿ ಇರೋದ್ರಿಂದ ಅಪಧಮನಿಗಳು ದಪ್ಪನಾದಂತಹ ಸ್ಥಿತಿಸ್ಥಾಪಕ ಭಿತ್ತಿಯನ್ನ ಹೊಂದಿರುತ್ತೆ. ಭಿತ್ತಿ ಅಂತ ಹೇಳಿದ್ರೆ ಇಲ್ಲಿ ವಾಲ್ಸ್. ಇದ್ರ ವಾಲ್ಸ್ ಹೇಗಿರುತ್ತೆ? ದಪ್ಪವಾಗಿ ಇರುತ್ತೆ. ಅರ್ಥ ಆಯ್ತಾ? ಅಪಧಮನಿಗಳ ಮೂಲಕ ರಕ್ತ ಚಲನೆಯನ್ನ ಅಧ್ಯಯನ ಮಾಡಲು ಒಂದು ಚಟುವಟಿಕೆಯನ್ನ ನೀವು ಮಾಡ್ಬೇಕಾಗತ್ತೆ. ನಿಮ್ಮ ಬಲಗೈನ ಮಧ್ಯದ ಮತ್ತು ತೋರು ಬೆರಳುಗಳನ್ನ ಎಡಮಣಿಕಟ್ಟಿನ ಒಳಭಾಗದ ಮೇಲೆ ಇಡಬೇಕಾಗತ್ತೆ. ಐಲ್ ಶೇರ್ ದ ಪಿಕ್ಚರ್. ಈ ರೀತಿಯಾಗಿ ನೀವು ಮಾಡ್ಬೇಕಾಗತ್ತೆ. ಎಲ್ಲಾರ್ಗು ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ನೋಡಿ, ಈ ರೀತಿಯಾಗಿ ನಿಮ್ಮ ಕೈ ಮೇಲೆ ಬೆರಳುಗಳನ್ನ ಇಡಬೇಕಾಗತ್ತೆ. ಈ ಮಿಡಿತವನ್ನ ಏನಂತ ಕರೀತಾರೆ? ಕೈನ ಹಾಗಿಟ್ಟಾಗ ಒಂದ್ ಸೌಂಡ್ ಬರುತ್ತೆ ಅಲ್ವಾ? ಅಲ್ಲೇನೋ ಒಂದು ಮೂವ್ಮೆಂಟ್ ಆಗ್ತಾ ಇರೋಂಗ್ ಸೌಂಡ್ ಇರುತ್ತೆ. ಸೊ ಅದನ್ನ ಏನಂತ ಕರೀತಾರೆ? ಆ ಮಿಡಿತವನ್ನ ಏನ್ ಕರೀತಾರೆ? ಎನಿ ಗೆಸಸ್? ಏನಂತ ಕರಿಬಹುದು ಅದನ್ನ?
ಇಂಗ್ಲಿಷ್ ನಲ್ಲಿ ಪಲ್ಸ್ ಅಂತ ಕರಿತೀವಿ. ಪಲ್ಸ್ ಅಂದ್ರೆ ಏನು? ಚಾಕ್ಲೇಟ್ ಹೆಸರು ಮೇಡಮ್. ಇಷ್ಟನಾ ಪಲ್ಸ್ ಚಾಕ್ಲೇಟ್ ನಿಮ್ಗೆಲ್ಲರಿಗೂ? ಓಕೆ, ಇದು ಪಲ್ಸ್ ಅಂದ್ರೆ ಚಾಕ್ಲೇಟ್ ಅಲ್ಲ, ನಾಡಿ ಮಿಡಿತ ಅಂತ. ಆ ಒಂದು ನಾನು ಈಗ ನಿಮ್ಗೆ ತೋರ್ಸಿದ್ರು ಕಾಣೋದಿಲ್ಲ ಕ್ಯಾಮ್ರಾ ಸ್ಕ್ರೀನ್ ಅಲ್ಲಿ. ನಮ್ಮ ಕೈಯಿನ ಮೇಲಿಟ್ಟಾಗ ಒಂದು ನರ ಓಡ್ಕೊಂತಾ ಇರುತ್ತೆ, ಅದನ್ನ ನಾವು ಪಲ್ಸ್ ಅಂತ ಕರಿತೀವಿ. ಹೀಗೆ ನೀವ್ ಕೈಯನ್ನ ಹಾಗಿಟ್ಟು ನೋಡ್ಬೇಕು, ಆ ಭಾಗದಲ್ಲಿ ನಿಮ್ಗೆ ಒಂದು ಮಿಡಿತ ಆಗ್ತಾ ಇರೋದು, ಒಂದು ಮೂವ್ಮೆಂಟ್ ಆಗ್ತಾ ಇರೋದು ಕಾಣಿಸ್ತಾ ಇರುತ್ತೆ. ಅದನ್ನ ನಾವು ನಾಡಿ ಮಿಡಿತ, ನಾಡಿ ಹಿಡಿಯೋದು ಅಥವಾ ಪಲ್ಸ್ ಅಂತ ಕರಿತೀವಿ. ಈ ಚಟುವಟಿಕೆಯಲ್ಲಿ ನೀವೇನ್ ಮಾಡ್ತೀರಾ, ಆ ಅಪಧಮನಿಯಲ್ಲಿ ರಕ್ತ ಹರಿಯೋದ್ರಿಂದ ಮಿಡಿತ ಉಂಟಾಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಒಂದು ನಿಮಿಷದಲ್ಲಾಗುವ ನಾಡಿ ಮಿಡಿತಗಳ ಸಂಖ್ಯೆಯನ್ನ ಲೆಕ್ಕ ಹಾಕ್ಬೇಕು. ನೀವು ಹೋದ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ದೇಹದ ತಾಪದ ಬಗ್ಗೆ ನಿಮ್ಗೊಂದು ಪಾಠ ಇತ್ತು, ನೆನ್ಪಿದ್ಯಾ? ತಾಪಮಾಪಕಗಳ ಬಗ್ಗೆ ಎಲ್ಲ ಇತ್ತು. ತಾಪಮಾಪಕಗಳು ಈಗ ಸಾಮಾನ್ಯವಾಗಿ ಎಲ್ಲಾರ ಮನೆಯಲ್ಲೂ ಇರುತ್ತೆ. ಮುಂಚೆ ಎಲ್ಲ ಹಾಸ್ಪಿಟ್ಲ್ಗೆ ಹೋದಾಗ ಕ್ಲಿನಿಕ್ ಅಲ್ಲೋ ದವಾಖಾನೆಗಳಲ್ಲೋ ನಮ್ಗೆ ಆತರ ಸಿಗೋದು. ಸೊ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲಾರ ಮನೇಲೂ ಆ ಥರ್ಮೋಮೀಟರ್ ಅಂತ ಇರುತ್ತೆ. ಆ ತಾಪಮಾಪಕ ಅಥವಾ ಥರ್ಮೋಮೀಟರ್ ಗಿಂತ ಮುಂಚೆ ಅಂದ್ರೆ ಅದ್ರ ಹಿಂದಿನ ಕಾಲದಲ್ಲಿ ಯಾವ್ದ್ರ ಮೂಲಕ ನಮ್ಗೆ ಹುಷಾರಿಲ್ಲ, ಜ್ವರ ಇದೆ ಅಂತ ಕಂಡು ಹಿಡಿತಾ ಇದ್ರು? ನಾಡಿ ಮಿಡಿತದ ಮೂಲಕ ಅಲ್ವಾ? ಸೊ ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ದೇಹದಲ್ಲಿ, ಸಾಮಾನ್ಯವಾಗಿರುವಂತಹ ಮನುಷ್ಯನ ದೇಹದಲ್ಲಿ ಅಥವಾ ವಿಶ್ರಾಂತಿಯ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿಯ ದೇಹದಲ್ಲಿ 1 ನಿಮಿಷಕ್ಕೆ 72ರಿಂದ 80ರವರೆಗೆ ನಾಡಿ ಮಿಡಿತದ ದರವನ್ನ ಹೊಂದಿರ್ತಾರೆ. ಫಾರ್ ಅ ಸಿಂಗಲ್ ಮಿನಿಟ್ 72 to 80 ಪಲ್ಸ್ ಬೀಟ್ ಅನ್ನೋದು ಇರುತ್ತೆ. 72ರಿಂದ 80. 1 ನಿಮಿಷಕ್ಕೆ ನೀವು ಬೇಕಂದ್ರೆ ಕೈ ಹಿಡಿದು ಚೆಕ್ ಮಾಡ್ಬೋದು. 72ರಿಂದ 80ರವರೆಗೆ ಈ ನಾಡಿ ಮಿಡಿತ ಅಥವಾ ಪಲ್ಸ್ ರೇಟ್ ಅನ್ನೋದು ಇರುತ್ತೆ. ಸೊ ನಿಮ್ಮ ದೇಹದಲ್ಲಿ ನೀವು ನಾಡಿ ಮಿಡಿತದ ದರವನ್ನ ಅನುಭವಿಸಿ ಇತರ ಜಾಗಗಳನ್ನು ಪತ್ತೆ ಹಚ್ಚಬಹುದು. ಪತ್ತೆ ಹಚ್ತೀರಾ? ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬೇರೆ ಎಲ್ಲೆಲ್ಲಿ ಹೊಡ್ಕೊಂತಿರುತ್ತೆ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಜೋರಾಗಿ ನೀವು ಓಡಿದಾಗ ಈ ಮೀನಖಂಡ ಅಂತ ಕರಿತೀವಿ ಕಾಲ್ನಲ್ಲಿ, ಆ ಭಾಗದಲ್ಲಿ ಹೊಡ್ಕೊಂತಾ ಇರುತ್ತೆ. ಈ ಕುತ್ತಿಗೆಯ ಭಾಗದ ಹತ್ರ ಹೊಡ್ಕೊಂತಾ ಇರುತ್ತೆ. ಸೊ ಅಲ್ಲೆಲ್ಲ ನೀವು ಈ ನಾಡಿ ಮಿಡಿತವನ್ನ ಕಾಣಬಹುದು. ಸೊ ಇದು ಏನ್ ನಮ್ಗೆ ಸೂಚಿಸುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ, ದ ಸರ್ಕ್ಯುಲರ್ ಮೋಷನ್ ಆಫ್ ದ ಬ್ಲಡ್ ಇಸ್ ಹ್ಯಾಪನಿಂಗ್ ಇನ್ ಅವರ್ ಬಾಡಿ ವಿತ್ ದ ಹೆಲ್ಪ್ ಆಫ್ ಆರ್ಟರಿ, ಅಪಧಮನಿಯ ಮೂಲಕ ರಕ್ತ ಚಲನೆ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಸೊ ನೀವು ಕೂಡ ಈ ನಾಡಿ ಮಿಡಿತದ ದರವನ್ನ ನೀವು ನಿಮ್ಮ ಸ್ನೇಹಿತರು ಕೂಡ ಮಾಡ್ಕೊಂತ ಅದ್ರದ ನೋಟ್ ಮಾಡ್ಕೊಂತ ಬರಬಹುದು. ಓಕೆ, ಒಬ್ರಿಗಿಂತ ಒಬ್ರಿಗೆ ಅದು ಭಿನ್ನವಾಗಿ ಇರುತ್ತೆ. ಸೊ ಅಂಡ್ ಎಲ್ಲಾ ಟೈಮಲ್ಲೂ ನಾಡಿ ಮಿಡಿತದಿಂದಾನೇ ಒಬ್ಬ ವ್ಯಕ್ತಿಯ ಆರೋಗ್ಯವನ್ನ ಕೂಡ ನಾವು ಕಂಡುಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದನೇ ತಾಪಮಾಪಕಗಳು ಕೂಡ ಬಂದಿರೋದು. ಸೊ ಇದು ನಾಡಿ ಮಿಡಿತದ ಬಗ್ಗೆ ಆಯ್ತು. ಇನ್ನು ಅಪಧಮನಿ ಹೃದಯದಿಂದ ದೇಹದ ಇತರ ಭಾಗಗಳಿಗೆ ರಕ್ತವನ್ನ ಕೊಂಡೊಯ್ಯುವಂತಹ ಕೆಲಸ ಮಾಡುತ್ತೆ. ಆ ಕಾರಣದಿಂದ ಇದರ ಒಂದು ಭಿತ್ತಿ ವಾಲ್ಸ್ ದಪ್ಪವಾಗಿ ಇರುತ್ತೆ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್, ಇದು ಆಕ್ಸಿಜನ್ ಅನ್ನ ಕೊಂಡೊಯ್ದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಂಡೊಯ್ಯುವಂತಹ ಕೆಲಸ ಯಾವ್ದ್ ಮಾಡುತ್ತೆ? ಅಭಿಧಮನಿ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ದೇಹದ ಎಲ್ಲಾ ಭಾಗಗಳಿಂದ ಹೃದಯಕ್ಕೆ ಹಿಂತಿರುಗಿಸುವಂತ, ಹೃದಯದ ಚಿತ್ರ ಹೀಗಿದ್ರೆ ದೇಹದ ಎಲ್ಲಾ ಭಾಗಗಳಿಂದ ಹೃದಯಕ್ಕೆ ಹಿಂತಿರುಗಿಸುವಂತಹ ಕೆಲಸ ಅಭಿಧಮನಿಗಳು ಮಾಡುತ್ತೆ. ಅಭಿಧಮನಿಗಳು ತೆಳುವಾದ ಭಿತ್ತಿಯನ್ನ ಹೊಂದಿರುತ್ತೆ. ಇದರ ಒಂದು ಭಿತ್ತಿ ಅಂದ್ರೆ ವಾಲ್ಸ್ ತೆಳುವಾಗಿರುತ್ತೆ. ರಕ್ತವನ್ನು ಹೃದಯದ ಕಡೆಗೆ ಮಾತ್ರ ಹರಿಯುವಂತೆ ಮಾಡಲು ಅಭಿಧಮನಿಗಳ ಕವಾಟುಗಳಿವೆ. ಅರ್ಥ ಆಯ್ತಾ? ಸೊ ಇದ್ರ ಫಂಕ್ಷನ್ ಏನು, ಇದರ ಕಾರ್ಯವೈಖರಿ ಏನು ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಪಧಮನಿ ಏನ್ ಮಾಡುತ್ತೆ? ಆಮ್ಲಜನಕ, ಆಕ್ಸಿಜನ್ ಅನ್ನ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೂ ಹೋಗೋ ಹಾಗೆ ಮಾಡುತ್ತೆ. ಅದೇ ರೀತಿ ಅಭಿಧಮನಿ ಏನ್ ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ಅನ್ನ ದೇಹದ ಎಲ್ಲಾ ಭಾಗಗಳಿಂದ ಹೃದಯಕ್ಕೆ ಹೋಗೋ ಹಾಗೆ ಮಾಡುತ್ತೆ. ಸೊ ಇದು ಆಕ್ಸಿಜನ್ ಅನ್ನ ಕೊಂಡೊಯ್ಯೋದ್ರಿಂದ ಇದರ ಭಿತ್ತಿ ದಪ್ಪವಾಗಿರುತ್ತೆ. ಇದು ಕಾರ್ಬನ್ ಡೈಆಕ್ಸೈಡ್ ನ ಮರು ಹೃದಯಕ್ಕೆ ಕರ್ಕೊಂಡ್ ಬರೋದ್ರಿಂದ ಇದರ ಭಿತ್ತಿ ತೆಳುವಾಗಿರುತ್ತೆ. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಇದು ಅಪಧಮನಿ, ಅಭಿಧಮನಿಗಳ ಬಗ್ಗೆ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಸೊಗಸಾದ ಚಿತ್ರ ಇದೆ. ಶ್ವಾಸಕೋಶ, ಹೃದಯ, ಅಭಿಧಮನಿ, ಅಪಧಮನಿ, ಲೋಮಾಣಾಳಗಳು ಇವೆಲ್ಲಾನು ರಕ್ತ ಪರಿಚಲನೆಯ ರೇಖಾಚಿತ್ರವಾಗಿದೆ. ನಿಮ್ಗೆ ಅದನ್ನ ಡಯಾಗ್ರಾಮ್ ನ ಡ್ರಾ ಮಾಡಿ ಅಂತ ಸಹ ಹೇಳ್ಬಹುದು. ಆದ್ರೆ ನಾನೀಗ ನಿಮ್ಗೆ ಬೇರೆದೊಂದು ಚಿತ್ರವನ್ನ, ಇನ್ನು ಸಂಕ್ಷಿಪ್ತವಾಗಿರುವಂತಹ ಚಿತ್ರವನ್ನ ತೋರಿಸ್ತೀನಿ. ಏನಿದು?
ಹೃದಯ ಯಾಕೆ ಇದೆ ಈ ರೀತಿ ಇದೆ ಹೃದಯ? ನಾವು ಟೆಕ್ಸ್ಟ್ ಬುಕ್ ನಲ್ಲಿ ಫಿಲಂಗಳಲ್ಲಿ ಬೇರೆ ರೀತಿಯಾಗಿ ಕಾಣ್ತೀವಲ್ಲ, ಹೌದಲ್ಲ? ಯಾಕಿದೆ ಈ ರೀತಿಯಾಗಿದೆ? ಹ್ಮ್ ಹೃದಯ ಇರೋದೇ ಈ ತರ. ದಿಸ್ ಇಸ್ ಹೌ ದ ಹಾರ್ಟ್ ಇಸ್. ಅರ್ಥ ಆಯ್ತಾ? ನಮ್ಮ ಹೃದಯದಲ್ಲಿ ಉಸಿರು ನೆತ್ತರಗೊಳುವೆ ಆರೋಟ ಅಂತ ಕರಿತೀವಿ. ಈಗ ಸದ್ಯಕ್ಕೆ ನಿಮ್ ಸಿಲೆಬಸ್ ಅಲ್ಲಿ ಇಲ್ಲ, ಆದ್ರೆ ಮಕ್ಕಳಾಗೆ ತಿಳ್ಕೊಂಡಿರ್ಬೇಕು. ಇದು ಸುಪೀರಿಯರ್ ವೆನಕಾವ ಅಂತ ಅಂದ್ರೆ ಮೇಲ್ ಉಸಿರಿಲಿ ನೆತ್ತರಗೊಳವೆ. ಈ ನೀಲಿ ಕಲರ್ ಪೈಪ್ ತರ ಇದೆಯಲ್ಲ, ಪೈಪ್ ತರಾನೇ ಇದೆ ನೋಡಿ ಇದು ಇದು ಬಲ ಮೇಲ್ಕೋಣೆ, ರೈಟ್ ಆರ್ಟ್ರಿಯಂ ಅಂತ ಕರಿತೀವಿ. ಇದು ಲೆಫ್ಟ್, ಎಡ ಮೇಲ್ಕೋಣೆ, ಲೆಫ್ಟ್ ಆರ್ಟ್ರಿಯಂ. ಮತ್ತೆ ಇದು ಈ ನೇರಳೆ ಬಣ್ಣದ್ ಕಾಣ್ತಾ ಇದೆಯಲ್ಲ, ಇದು ಉಸಿರು ಚೀಲದ ತೊರೆಗೊಳವೆಗಳು, ಪಲ್ಮನರಿ ಆರ್ಟರಿ. ಈ ಫಿಲಂಗಳಲ್ಲಿ ಯಾರಾದ್ರೂ ಆಪರೇಷನ್ ಥಿಯೇಟರ್ ಅಲ್ಲಿ ಇದ್ದಾಗ, ಅಡ್ಮಿಟ್ ಆಗಿದ್ದಾಗ ಒಂದು ಪಂಪ್ ತರ ಊದ್ಕೊಳ್ಳುತ್ತೆ ನಿಧಾನ ಆಗುತ್ತೆ, ಊದ್ಕೊಳ್ಳುತ್ತೆ ನಿಧಾನ ಆಗುತ್ತೆ. ಹಳೇ ಫಿಲಂಗಳಲ್ಲಿ ಕಾಣ್ತಾ ಇರಬಹುದು. ಈ ಉಸಿರು ಚೀಲ ಕೂಡ ಅದೇ ರೀತಿ ಊದ್ಕೊಳ್ಳುತ್ತೆ, ದೊಡ್ಡದಾಗುತ್ತೆ ಚಿಕ್ಕದಾಗುತ್ತೆ, ದೊಡ್ಡದಾಗುತ್ತೆ ಚಿಕ್ಕದಾಗುತ್ತೆ. ಒಂದು ಆಕ್ಟಿವಿಟಿ ಮಾಡೋಣ. ಎಲ್ಲರೂ ನಿಮ್ಮ ಪುಸ್ತಕ, ಪೆನ್ನು, ಪೆನ್ಸಿಲ್ ಏನಿದೆ ಅದನ್ನೆಲ್ಲ ಕೆಳಗಡೆ ಇಡಿ, ಹೇಳ್ತೀನಿ. ಈಗ ನಿಮ್ಮ ಹೃದಯ ಹೀಗಿದೆ ಅಂತ ನೋಡಿ. ಹೃದಯಕ್ಕೆ ಈ ಉಸಿರು ಚೀಲ ತುಂಬಿಕೊಳ್ಳೋದು ಮತ್ತೆ ಅದು ಖಾಲಿ ಆಗೋದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ನೋಡಕ್ಕಾಗಲ್ಲ ನಮ್ಗೆ ಅಲ್ವಾ? ಅದನ್ನ ನಿಮ್ಮ ಒಂದು ವಿಜುವಲೈಸ್ ಮಾಡ್ಕೊಂತ ಹೋಗಿ. ಎಲ್ಲಾರು ಕೂಡ ಆನ್ ದ ನೋಟ್ ಆಫ್ 1, 2, 3 ಅಂತ ಹೇಳಿದ ತಕ್ಷಣ ಜೋರಾಗಿ ಉಸಿರನ್ನ ಹೇಳ್ಕೊಳ್ಳಿ. ಹೊಟ್ಟೆ ತುಂಬಾ ಗಾಳಿಯನ್ನ ತಗೊಳ್ಳಿ. 1, 2, 3 ಸ್ಟಾರ್ಟ್. ಇನ್ಹೇಲ್. ಹಾಗೆ ಇರಿ, ಹಾಗೆ 10 ಸೆಕೆಂಡ್ ಹಾಗೆ ಇರಿ. 1, 2, 3, 4, 5, 6, 7, 8, 9, 10. ಈಗ ಉಸಿರನ್ನ ನಿಧಾನವಾಗಿ ಬಿಡಿ. ಹೀಗೆ ಅನ್ಕೊಂಡ್ ಬಿಡ್ಬೇಕು. ತಿಳಿಯುತ್ತೆ? ಸೊ ತುಂಬಾ ಮುಖ್ಯ ಆಗುತ್ತೆ. ದಿನದಲ್ಲಿ ಒಂದು 5ರಿಂದ 10 ನಿಮಿಷ ಆದ್ರೂ ಕೂಡ ನಮ್ಮ ಉಸಿರನ್ನ ತೆಗೆದುಕೊಳ್ಳೋದು, ಹೊರಬಿಡೋದು, ಈ ಒಂದು ಚಟುವಟಿಕೆಯನ್ನ, ಆಕ್ಟಿವಿಟಿಯನ್ನ ನೀವು ಮಾಡ್ಬೇಕಾಗತ್ತೆ ಮಕ್ಳೇ. ಚಿಕ್ಕ ವಯಸ್ಸಿನ ಮಕ್ಕಳಾಗಿರ್ತೀರಾ ನೀವೆಲ್ಲರೂ, 11, 12 ವರ್ಷದ ಮಕ್ಕಳಾಗಿರ್ತೀರಾ. ಈ ಸಮಯದಲ್ಲೇ ನೀವು ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ಉಸಿರನ್ನ ತೆಗೆದುಕೊಳ್ಳೋದು, 10 ಸೆಕೆಂಡ್ಗಳ ಕಾಲ ಅದನ್ನ ಸೆರೆ ಹಿಡಿಯೋದು, ಮತ್ತೆ ಅದನ್ನ ಹೊರಬಿಡೋದು, ಈ ರೀತಿ ಕೆಲ್ಸಗಳನ್ನ ನೀವು ಮಾಡ್ತಾ ಬರ್ಬೇಕಾಗತ್ತೆ. ಇದನ್ನ ನಾವು ಯೋಗದಲ್ಲಿ ಪ್ರಾಣಾಯಾಮ ಅಂತ ಕರಿತೀವಿ. ಓಕೆ? ಇದೇನು ಪ್ರಾಣಾಯಾಮ ಅಂತ ಹೇಳಿದ್ರೆ, ಪ್ರಾಣೇಶ ಅಂತ ಹೇಳಿದ್ರೆ ಯಾರು? ನಮ್ ಕ್ಲಾಸ್ ನಲ್ಲಿ ಇರೋ ಒಬ್ಬ ಹುಡುಗ ಮೇಡಮ್ ಅಂತ ಹೇಳ್ತೀರಾ. ಪ್ರಾಣೇಶ ಅಂತ ಹೇಳಿದ್ರೆ ಸೂರ್ಯ. ಸೂರ್ಯನ ನಾವು ಪ್ರಾಣೇಶ ಅಂತ ಕರಿತೀವಿ. ಪ್ರಾಣವನ್ನ ನೀಡುವಂತಹ ಈಶ. ಈ ಪ್ರಾಣೇಶ ನಮ್ಮ ದೇಹದಲ್ಲಿ ಆತನ ಒಂದು ಅಂಶ ಇರುತ್ತೆ. ಯಾವ ತರದಲ್ಲಿ ಇರುತ್ತೆ? ಉಸಿರಾಟದ ಮೂಲಕ ಇರುತ್ತೆ. ಹಾಗಾಗಿ ಉಸಿರಾಟದ ಪರಿಚಲನೆಯನ್ನ ನಾವು ಕಾಯ್ದಿರಿಸ್ಕೊಳ್ಳುವಂಥದ್ದು, ಮಾನಿಟರ್ ಮಾಡುವಂತಹದ್ದು ಬಹಳ ಮುಖ್ಯ ಆಗ್ತಾ ಬರುತ್ತೆ ಮಕ್ಳೇ. ಓಕೆ, ತಿಳಿತಾ? ಸೊ ಆದ್ರಿಂದ ಉಸಿರಾಟದ ಮೇಲೆ ಗಮನ ಇರ್ಲಿ. ಇದನ್ನ ಯಾಕೆ ಹೇಳ್ದೆ? ಉಸಿರು ಚೀಲದ ತೊರೆಗೊಳವೆಗಳ, ಪಲ್ಮನರಿ ಆರ್ಟರಿ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ದೆ. ಅದೇ ರೀತಿ ಈ ಕೆಂಪನೆಯ ಭಾಗ ಬಲ ಕೆಳಕೋಣೆ ಅಂತ ಕರಿತೀವಿ, ವೆಂಟ್ರಿಕಲ್. ಇದು ಆರ್ಟರೀಸ್ಗಳು, ಇದು ವೆಂಟ್ರಿಕಲ್. ವೆಂಟ್ರಿಕಲ್ ಅಂತ ಹೇಳಿದ್ರೆ ಏನು? ಯಾರು ಹೇಳ್ಬರ್ಲಿರಿ? ಹೃತ್ಕಕ್ಷಿಗಳು ಅಂತ ಕರಿತೀವಿ. ಏಟ್ರಿಯಾ ಅಂದ್ರೆ ಹೃತ್ಕರ್ಣಗಳು, ವೆಂಟ್ರಿಕಲ್ಸ್ ಅಂತ ಹೇಳಿದ್ರೆ ಹೃತ್ಕರ್ಷಿಗಳು ಅಂತ ನಾವು ಕರಿತೀವಿ. ಓಕೆ? ಸೊ ಆ ಒಂದು ಹೃತ್ಕಕ್ಷಿಗಳನ್ನ ಕೆಳಕೋಣೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಉಸಿರು ಚೀಲದ ಸೇರುಗೊಳವೆಗಳು ಈ ತರ ಇದೆ, ಪಲ್ಮನರಿ ವೇನ್ಸ್. ಇದು ಎಡ ಕೆಳಕೋಣೆ, ಲೆಫ್ಟ್ ವೆಂಟ್ರಿಕಲ್. ಮತ್ತೆ ಇದು ಕೆಳ ಉಸಿರಿಳಿ ನೆತ್ತರಗೊಳವೆ, ಇದೊಂದು ಪೈಪ್ ತರ ಇದೆ. ಇದನ್ನ ಇನ್ಫೀರಿಯರ್ ವೆನಕಾವ ಅಂತ ಕರಿತೀವಿ. ಈಗ ಈ ಅಪಧಮನಿ ಮತ್ತೆ ಅಭಿಧಮನಿ ಇವುಗಳನ್ನ ನಾನು ಬೋರ್ಡ್ ಮೇಲೆ ಏನ್ ಬರ್ದಿದ್ದೆ ಅದನ್ನ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳಾಗಿ ಇಲ್ಲಿ ಬರ್ದಿದ್ದೀನಿ. ನೀವ್ ಇದನ್ನ ನೋಟ್ ಮಾಡ್ಕೊಬಹುದು. ನೋಟ್ ಮಾಡ್ಕೊಳಕ್ಕೆ ಸಮಯ ಇಲ್ಲ ಅಂದ್ರೆ ನಿಮ್ಮದೇ ನೋಟ್ಸ್ ಅನ್ನ ತೆಗೆದುಕೊಬಹುದು ಇದಕ್ಕೆ. ಇಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್, ನಮ್ಮ ಯೂಟ್ಯೂಬ್ ವಾಹಿನಿಗೆ ಲಾಗಿನ್ ಆಗಿ ಈ ನೋಟ್ಸ್ ಗಳನ್ನ ನೀವು ಸಾಪೇಕ್ಷಿಕವಾಗಿ ಪಾಸ್ ಮಾಡ್ತಾ ನೋಡ್ತಾ ಬರಬಹುದು. ಓಕೆ, ವಿತ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಟೈಮ್ ಈಗ ನೋಡ್ಕೊಳ್ಳಿ.
ಅಪಧಮನಿ ಅಥವಾ ಆರ್ಟರಿ ಅಂತ ಹೇಳಿದ್ರೆ ಆಮ್ಲಜನಕ ಸಮೃದ್ಧ ರಕ್ತವನ್ನ ಅಂದ್ರೆ ಆಮ್ಲಜನಕವನ್ನ ಹೊಂದಿರುವಂತಹ ರಕ್ತವನ್ನ ಹೃದಯದಿಂದ ದೇಹದ ಅಂಗಾಂಶಗಳಿಗೆ ಸಾಗಿಸುವಂತಹ ಕೆಲಸ ಮಾಡುತ್ತೆ. ಇದಕ್ಕೆ ಉದಾಹರಣೆ ಅಂದ್ರೆ ಕೋಶದ ಅಪಧಮನಿಗಳು ಮಾತ್ರ ಅಪವಾದ. ಇವು ಆಮ್ಲಜನಕ ಕಳಪೆ ರಕ್ತವನ್ನ ಹೃದಯದಿಂದ ಶ್ವಾಸಕೋಶಕ್ಕೆ ಸಾಗಿಸ್ತಾ ಬರುತ್ತೆ. ರಚನೆ ಹೇಗಿರುತ್ತೆ? ನಾಗ್ಲೇ ಹೇಳ್ದಂಗೆ ಇದರ ಭಿತ್ತಿ ಗೋಡೆಗಳು ದಪ್ಪ ಸ್ಥಿತಿಸ್ಥಾಪಕ ಗೋಡೆಗಳನ್ನ ಹೊಂದಿರುತ್ತೆ. ಇದು ಆರ್ಟರಿ. ವೇನ್ಸ್ ಅಥವಾ ರಕ್ತನಾಳಗಳು, ಇದರ ಕಾರ್ಯ ಏನು? ಆಮ್ಲಜನಕ ಕಳಪೆ ರಕ್ತ. ಆಮ್ಲಜನಕ ಕಳಪೆ ರಕ್ತ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಉಳ್ಳಂತಹ ರಕ್ತವನ್ನ ದೇಹದ ಭಾಗಗಳಿಂದ ಹೃದಯಕ್ಕೆ ಹಿಂತಿರುಗಿಸುತ್ತೆ. ಇದು ಅಪಧಮನಿಗಳಿಗಿಂತ ತೆಳುವಾದ ಗೋಡೆಗಳನ್ನ ಹೊಂದಿರುತ್ತೆ. ರಕ್ತವು ಸರಿಯಾದ ದಿಕ್ಕಿನಲ್ಲಿ ಹರಿಯುವಂತೆ ಮಾಡಲು ಏಕಮುಖ ಕವಾಟುಗಳನ್ನ ಇದು ಹೊಂದಿರುತ್ತೆ. ಅಪಧಮನಿಗಳಿಗೆ ಹೋಲಿಸಿದರೆ ರಕ್ತನಾಳಗಳಲ್ಲಿನ ಒತ್ತಡವು ಕಡಿಮೆ ಮತ್ತು ಸ್ಥಿರವಾಗಿ ಇರುತ್ತೆ. ಸೊ ಅಪಧಮನಿಗಳಲ್ಲಿ ಸ್ವಲ್ಪ ಒತ್ತಡ, ಪ್ರೆಷರ್ ಅನ್ನ ಕಾಣಬಹುದು. ಅಭಿಧಮನಿಗಳಲ್ಲಿ ಅದನ್ನ ನೀವು ಕಾಣದೆ ಹೋಗಬಹುದು. ಈಗ ಮುಖ್ಯ ವ್ಯತ್ಯಾಸ ಅಪಧಮನಿ, ಅಭಿಧಮನಿ ಅಥವಾ ರಕ್ತನಾಳಗಳಿಗೆ. ರಕ್ತದ ಹರಿವು ಹೃದಯದಿಂದ ದೇಹದ ಕಡೆಗೆ, ದೇಹದಿಂದ ಹೃದಯದ ಕಡೆಗೆ ಈ ರೀತಿಯಾಗಿರುತ್ತೆ. ರಕ್ತದ ಆಮ್ಲಜನಕದ ಪ್ರಮಾಣ ಹೆಚ್ಚು ಶ್ವಾಸಕೋಶದ ಅಪಧಮನಿಯನ್ನು ಹೊರತುಪಡಿಸಿದ್ರೆ ಇದರಲ್ಲಿ ಹೆಚ್ಚಾಗಿರುತ್ತೆ. ಇಲ್ಲಿ ಕಡಿಮೆ ಶ್ವಾಸಕೋಶದ ರಕ್ತನಾಳವನ್ನು ಹೊರತುಪಡಿಸಿದ್ರೆ. ಇದರ ಗೋಡೆ ದಪ್ಪ ಮತ್ತು ಸ್ಥಿತಿಸ್ಥಾಪಕ, ಇದರ ಗೋಡೆ ತೆಳುವಾಗಿರುತ್ತೆ. ಕವಾಟುಗಳು ಸಾಮಾನ್ಯವಾಗಿ ಇರೋದಿಲ್ಲ, ಬಟ್ ಇದರಲ್ಲಿ ನಾವು ಕವಾಟುಗಳನ್ನ ಕಾಣ್ತಾ ಹೋಗ್ಬೋದು. ಸೊ ಇದಿಷ್ಟು ಅಪಧಮನಿ ಅಭಿಧಮನಿಗಳ ಬಗ್ಗೆ ಇದ್ದಂತ ಮಾಹಿತಿಯಾಗಿದೆ. ಕ್ಲಿಯರ್ ಆಗಿದ್ಯಾ? ನೆಕ್ಸ್ಟ್, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಬಹಳ ಸರಳವಾಗಿ ಹೃದಯದ ಚಿತ್ರಣವನ್ನ ಅಥವಾ ಮಾನವನ ಹೃದಯದ ಭಾಗಗಳನ್ನ ವಿಸ್ತರಣೆಯವಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ಸಹ ನಾವು ತಿಳ್ಕೊಂತಾ ಹೋಗೋಣ. ಮತ್ತೆ ಇನ್ನೊಂದು ಮುಖ್ಯವಾದಂತಹ ವಿಷಯವನ್ನ ನಿಮ್ಗೆ ಹೇಳ್ಬೇಕು. ಸಾಮಾನ್ಯವಾಗಿ ಶಾಲೆಗಳಲ್ಲಿ ಈ ರಕ್ತದಾನದ ಶಿಬಿರವನ್ನ ಮಾಡ್ತಿರ್ತಾರೆ. ಬಹಳ ಶ್ರೇಷ್ಠವಾದಂತಹ ದಾನ ಅಂತ ಹೇಳ್ತಿರ್ತಾರೆ. ಸಕಾಲದಲ್ಲಿ ರಕ್ತ ದೊರೆಯದೆ ನೂರಾರು ಜನ ಸಾವಿಗೀಡಾಗ್ತಾ ಇರ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರ್ತಲ್ವಾ, ರಕ್ತದ ಗುಂಪುಗಳಿರುತ್ತೆ. ಉದಾಹರಣೆಗೆ AB ಪಾಸಿಟಿವ್ ಅಂತ ಇರುತ್ತೆ, B ನೆಗೆಟಿವ್ ಅಂತ ಇರುತ್ತೆ, O ಪಾಸಿಟಿವ್ ಅಂತ ಇರುತ್ತೆ. ಈ ರೀತಿ ವಿವಿಧ ರಕ್ತದ ಗುಂಪುಗಳನ್ನ ನಾವು ಕಾಣ್ತಾ ಹೋಗಬಹುದು. ಸೊ ಆದ್ರಿಂದ ಒಬ್ಬ ವ್ಯಕ್ತಿಗೆ, ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ O ಪಾಸಿಟಿವ್ ಇರುವಂತಹ ರಕ್ತವನ್ನ ಹೊಂದಿದ್ರೆ ಆತನಿಗೆ ನಾವು O ಪಾಸಿಟಿವ್ ಅನ್ನೇ ಹಾಕ್ಬೇಕಾಗತ್ತೆ. ಆದ್ರಿಂದ ಸ್ವಯಂ ಪ್ರೇರಿತ ರಕ್ತದಾನವು ಹಾನಿಕಾರಕವಲ್ಲ. ಇದು ನೋವುರಹಿತವಾಗಿದ್ದು ಅಮೂಲ್ಯ ಜೀವಗಳನ್ನ ಉಳಿಸುತ್ತೆ. ಆಸ್ಪತ್ರೆಗಳಲ್ಲಿ ಮತ್ತು ಸರ್ಕಾರ ನಿಗದಿಪಡಿಸಿದ ಅಧಿಕೃತ ಸ್ಥಳಗಳಲ್ಲಿ ರಕ್ತದಾನವನ್ನ ಮಾಡಬಹುದು. ದಾನ ನೀಡಿದ ರಕ್ತವನ್ನ ವಿಶೇಷ ಎಚ್ಚರಿಕೆಯಿಂದ ರಕ್ತ ಬ್ಯಾಂಕ್ಗಳಲ್ಲಿ ಸಂಗ್ರಹಿಸಲಾಗುತ್ತೆ. ಆದ್ರೆ ನೆನ್ಪಿರ್ಲಿ, ನೀವು ರಕ್ತ ದಾನ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮ್ಮಲ್ಲಿ ರಕ್ತ ಇರಬೇಕು. ನೀವೇ ಅನಿಮಿಕ್ ಆಗಿದ್ರೆ, ರಕ್ತ ಇಲ್ಲದೆ ಇದ್ರೆ ನೀವ್ ಹೆಂಗೆ ರಕ್ತದಾನವನ್ನ ಮಾಡ್ಲಿಕ್ಕಾಗತ್ತೆ? ಮತ್ತೆ ರಕ್ತದಾನ ಮಾಡೋದ್ರಿಂದ ನಾವು ಏನೋ ಕಳ್ಕೊಂಡ್ಬಿಟ್ವಿ ಅನ್ನಲ್ಲ. ಎಷ್ಟು ರಕ್ತ ನಮ್ಮ ದೇಹದಿಂದ ಆಚೆ ಹೋಗುತ್ತೋ ಅಷ್ಟೇ ರಕ್ತವನ್ನ, ಅದಕ್ಕಿಂತ ಹೆಚ್ಚು ರಕ್ತವನ್ನ ಉತ್ಪತ್ತಿ ಮಾಡುವಂತಹ ಕೆಲಸ ನಮ್ಮ ದೇಹದ ಅಂಗಾಂಗಗಳು ಮಾಡುತ್ತೆ. ಓಕೆ, ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಈಗ ಅಪಧಮನಿಗಳು ಚಿಕ್ಕ ನಾಳಗಳಾಗಿ ವಿಭಜನೆ ಹೊಂದುವುದನ್ನ ನೀವು ಗಮನಿಸಿರಬಹುದು. ಹೃದಯದ ಚಿತ್ರವನ್ನ ನಾನಾಗ್ಲೇ ತೋರಿಸಿದಾಗ ಅಂಗಾಂಶಗಳನ್ನ ತಲುಪಿದಾಗ ಅವು ಲೋಮನಾಳಗಳಾಗಿ ಅತಿ ಸೂಕ್ಷ್ಮ ನಾಳಗಳಾಗಿ ವಿಭಜನೆಗೊಳ್ಳುತ್ತೆ. ಯಾವುದು? ಅಪಧಮನಿಗಳು. ಹೀಗೆ ಲೋಮನಾಳಲಾಗಿರುತ್ತೆ. ಇದನ್ನ ಇಂಗ್ಲಿಷ್ ನಲ್ಲಿ ಕ್ಯಾಪಿಲರಿ ಅಂತ ನಾವು ಕರಿತೀವಿ. ಏನಂತೀವಿ ಇದನ್ನ? ಕ್ಯಾಪಿಲರಿ ಅಂತ ಕರಿತೀವಿ. ಈ ಅಪಧಮನಿಗಳು ತುಂಬಾ ಚಿಕ್ಕ ಅತಿ ಸೂಕ್ಷ್ಮಗಳಾದಂತಹ ನಾಳಗಳಾಗಿ ವಿಭಜನೆ ಹೊಂದುತ್ತೆ. ಈ ಲೋಮನಾಳಗಳು ಸೇರಿ ಅಭಿಧಮನಿಗಳಾಗಿ ಹೃದಯದಲ್ಲಿ ಕೊನೆಗೊಳ್ಳುತ್ತೆ. ಸೊ ಆದ್ರಿಂದ
ಅಪಧಮನಿ ಅಭಿಧಮನಿಯ ಮಧ್ಯೆ ಕನೆಕ್ಷನ್ಗಾಗಿ ಚಿಕ್ಕದಾದಂತಹ ನಾಳಗಳು ಇದು ಅಂತಾನು ನಾವು ಕರಿಬಹುದು. ಈಗ ಇವತ್ತಿನ ಕ್ಲಾಸ್ನ ಅಥವಾ ಇವತ್ತಿನ ಪಾಠದ ಬಹಳ ಪ್ರಮುಖವಾದಂತಹ ವಿಷಯದ ಕಡೆಗೆ ಗಮನ ಕೊಡೋಣ. ಅದೇ ಹೃದಯ. ನಿಮ್ಮೆಲ್ಲರ ಹತ್ರನೂ ಇದೆಯಾ ಹೃದಯ? ಯಾರಾದ್ರೂ ಇಲ್ದೇ ಇರೋರು ಇದ್ದೀರಾ? ಒಂದು ಹೃದಯದ ಸೈಜ್ ಎಷ್ಟಿರಬಹುದು? ಆ ಹೃದಯದ ಚಿತ್ರವನ್ನ ನಾವ್ ನೋಡಿದಾಗ ಎಷ್ಟು ದೊಡ್ಡದಿರುತ್ತಪ್ಪ ಅಂತ ಅನ್ಸುತ್ತೆ. ಒಂದು ಹೃದಯದ ಸೈಜು ಅಥವಾ ಅದರ ಒಂದು ತೂಕ ಅಥವಾ ಅದ್ ಎಷ್ಟು ದೊಡ್ಡದಾಗಿರ್ಬಹುದು? ನಿಮ್ಮ ಅಂಗೈನೆಲ್ಲ ಹೀಗೆ ತೆಗ್ದಿಟ್ಕೊಳ್ಳಿ. ಈ ಬೆರಳು ಥಂಬ್ ಫಿಂಗರ್ ಏನಿದೆ ಅದನ್ನ ಒಳಗ್ ಹಾಕಿ ಹೀಗೆ ಮಿಕ್ಕಿದ ಬೆರಳುಗಳನ್ನೆಲ್ಲ ಹೀಗ್ ಮಡ್ಸಿ, ಇದು ಈ ಮುಷ್ಟಿ ಕಟ್ಟಿಟ್ಟಿದ್ದೀನಲ್ಲ, ಇದು ನನ್ನ ಹೃದಯದ ಒಂದು ಆಕಾರ ಅಥವಾ ಇಷ್ಟು ದೊಡ್ಡದಾಗಿ ಇರುತ್ತೆ ನನ್ನ ಹೃದಯ. ಓಕೆ, ನಿಮ್ಮ ಹೃದಯ ಎಷ್ಟಿರುತ್ತೆ? ನಿಮ್ಮ ಕೈಯನ್ನ ಹಿಂಗ್ ಮಡ್ಚಿ ಹಿಂಗ್ ಇಟ್ಕೊಂಡಿರ್ತಿರಲ್ಲ ಅಷ್ಟಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದ ಒಂದು ಆಕಾರ ಇಷ್ಟೇ ಆಗಿರುತ್ತೆ. ತನ್ನ ಮುಷ್ಟಿಯಷ್ಟು ಇರುತ್ತೆ. ನಮ್ಮ ಮುಷ್ಟಿಯಲ್ಲಿ ಇಷ್ಟಿರುವಂತ ಹೃದಯ ನಮ್ಮ ದೇಹದ ನಿಯಂತ್ರಣವನ್ನ ಮಾಡುತ್ತೆ ಅಂತ ಹೇಳಿದ್ರೆ ಸೃಷ್ಟಿ ಸೋಜಿಗ ಅಂತ ಕರೀಲೇಬೇಕಾಗತ್ತೆ. ಹೌದಲ್ವಾ? ವೆರಿ ಗುಡ್. ಇತರ ಪದಾರ್ಥಗಳನ್ನ ತನ್ನೊಂದಿಗೆ ಕೊಂಡೊಯ್ಯುವ ರಕ್ತದ ಸಾಗಾಣಿಕೆಗೆ ಪಂಪ್ ನಂತೆ ವರ್ತಿಸುವಂತೆ ನಿರಂತರವಾಗಿ ಬಡಿದುಕೊಳ್ಳುವಂತಹ ಅಂಗ ಅಂತ ಹೇಳಿದ್ರೆ ಅದು ನಮ್ಮ ಹೃದಯ. ಅದು ಲಬ್ ಡಬ್ ಅಂತ ಪಡ್ಕೊಳುತ್ತೆ. ಬಹಳ ವರ್ಷಗಳವರೆಗೆ ನಿರಂತರವಾಗಿ ಕೆಲಸ ಮಾಡುವ ಒಂದು ಪಂಪ್ ಅನ್ನ ಕಲ್ಪಿಸ್ಕೊಳ್ಳಿ. ಖಂಡಿತ ಇದು ಅಸಾಧ್ಯ ಅಲ್ವಾ? ಅಥವಾ ಯಾವ್ದು ಇರ್ಲಿಕ್ಕಾಗಲ್ಲ. ಆದ್ರೆ ನಮ್ಮ ಹೃದಯವು ತಡೆರಹಿತ ಪಂಪಿನಂತೆ ಕೆಲಸ ಮಾಡುತ್ತೆ. ನೀವು ಹುಟ್ಟೋಕ್ಕಿಂತ ಮುಂಚೆ ತಾಯಿಯ ಗರ್ಭಾಶಯದಲ್ಲಿ ನೀವಿರೋಕ್ ಶುರು ಮಾಡೋದ್ರಿಂದ ಅಲ್ಲಿಂದ ಸ್ಟಾರ್ಟ್ ಆಗುವಂತ ಹಾರ್ಟ್ ಬೀಟ್ ನಮ್ಮ ಜೀವನ ಎಷ್ಟು ವರ್ಷ ಬದುಕಿರ್ತೀವಿ, 100, 120 ಅಥವಾ ಈಗಿನ ಕಾಲದಲ್ಲಿ 80, 70, 60, 50 ಅಲ್ಲಿವರೆಗೂ ಕೂಡ ಬಡ್ಕೊಂತಾನೇ ಇರುತ್ತೆ ಇದು. ಓಕೆ, ಆದ್ರಿಂದ ನಮ್ಮ ಹೃದಯ ತಡೆರಹಿತ ಪಂಪ್ ನಂತೆ ಕೆಲಸ ಮಾಡುತ್ತೆ. ಈಗ ಹೃದಯ ಹೇಗಿರುತ್ತೆ ಅದ್ರ ಬಗ್ಗೆ ಕಲ್ತ್ಕೊಳ್ಳೋಣ. ಅಂಡ್ ಹೃದಯದ ಕಾಳಜಿಯನ್ನ ನಾವ್ ಹೇಗ್ ವಹಿಸ್ಬೇಕು? ಒಳ್ಳೆ ಆರೋಗ್ಯಕರವಾಗಿರುವಂತ ಆಹಾರ ಸೇವಿಸೋದ್ರಿಂದ. ನಿಮ್ಗೆ 6ನೇ ಕ್ಲಾಸ್ ನಲ್ಲಿ ಇತ್ತಲ್ಲ, ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ, ನೆನ್ಪಿದ್ಯಾ ಪಾಠ? ಸೊ ಒಳ್ಳೆ ಆಹಾರವನ್ನ ಸೇವಿಸೋದ್ರಿಂದ. ಒಳ್ಳೆ ಆಹಾರ ಅಂತ ಹೇಳಿದ್ರೆ ಏನು? ಸಮೋಸ, ಕರ್ದಿರೋ ಪದಾರ್ಥಗಳು, ಸಕ್ಕರೆ ಯುಕ್ತವಾದಂತಹ ಸಿಹಿ ತಿನಿಸುಗಳು, ಚಾಟ್ಸ್ಗಳು ಇದಲ್ವಾ? ಇಲ್ಲ. ನೈಸರ್ಗಿಕವಾಗಿ ನಮ್ಗೆ ಸಿಗುವಂತಹ ರಾ ಪದಾರ್ಥಗಳು, ಹಸಿ ತರಕಾರಿಗಳು, ಸೊಪ್ಪುಗಳು, ಮೊಳಕೆ ಕಟ್ಟಿದ ಕಾಳು, ಕಾಪ್ಸ್, ಅನ್ನ, ಮುದ್ದೆ, ಜೋಳದ ರೊಟ್ಟಿ ಅದೆಲ್ಲ ತುಂಬಾ ಫೇಮಸ್ ಅಲ್ವಾ ನಿಮ್ ಕಡೆ? ಸೊ ಅಂತಹ ಉತ್ತಮವಾಗಿರುವಂತಹ ಪೌಷ್ಟಿಕದಾಯಕ ಆಹಾರ, ಮಿತವಾದ ವ್ಯಾಯಾಮ, ಉತ್ತಮವಾದಂತಹ ನಿದ್ದೆ, ಸುಮಾರು 7ರಿಂದ 8 ಗಂಟೆಗಳ ಕಾಲ ನಿರಾತಂಕವಾಗಿ ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸ್ ಇಲ್ಲದೆ, ಮತ್ತೆ ಒಳ್ಳೆಯ ಆಹಾರ, ಪೌಷ್ಟಿಕದಾಯಕವಾಗಿರುವ ಆಹಾರ, ಇದ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ವ್ಯಾಯಾಮ ನಿಮ್ಮ ಒಂದು ವಯೋಮಿತಿಗೆ, 10-11 ವಯಸ್ಸಿರೋ ಮಕ್ಕಳು ನೀವು ನಿಮ್ಮ ಒಂದು ವಯೋಮಿತಿಗೆ ಬೇಕಾಗಿರುವಂತಹ ವ್ಯಾಯಾಮ, ನಡಿಗೆ ಆಗಿರಬಹುದು ಅಥವಾ ಸೂರ್ಯ ನಮಸ್ಕಾರ ಆಗಿರಬಹುದು, ಇನ್ನಿತರೆ ಒಂದು ನಿಮ್ಮ ದೇಹವನ್ನ ಬಳಸಿ ಮಾಡುವಂತಹ ಚಟುವಟಿಕೆಗಳಾಗಿರಬಹುದು. ಸುಖವಾದಂತಹ ನಿದ್ದೆ, ಧ್ಯಾನ ಯಾಕೆ ಮಾಡ್ಬೇಕು? ಈ ಚಿಕ್ಕ ವಯಸ್ಸಿಗೆ ನಾವ್ ಯಾಕೆ ಧ್ಯಾನ ಮಾಡ್ಬೇಕು? ನಾ ಆಗ್ಲೇ ಕ್ಲಾಸ್ ಅಲ್ಲಿ ಒಂದು ಆಕ್ಟಿವಿಟಿ ಮಾಡ್ಸಿದ್ನಲ್ಲ, ಉಚ್ಛ್ವಾಸ ನಿಶ್ವಾಸ, ಇನ್ಹೇಲ್ ಎಕ್ಸೇಲ್. ಸೊ ಅದರಿಂದ ನಿಮ್ಮ ದೇಹದ ಒಳಗಡೆ ಹೋಗುವಂತಹ ಆಮ್ಲಜನಕ, ದೇಹದಿಂದ ಹೊರಬರುವಂತಹ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಬಗ್ಗೆ ನಿಮ್ಗೆ ಅರಿವಾಗುತ್ತೆ. ಸೊ ಈ ಪ್ರಾಣಾಯಾಮದಲ್ಲಿ ಹಲವಾರು ರೀತಿ ಇದೆ. ಬ್ರಹ್ಮರಿ ಪ್ರಾಣಾಯಾಮ ಅಂತ ಇದೆ, ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಇದೆ. ಸೊ ಈ ರೀತಿ ಪ್ರಾಣಾಯಾಮ ಮಾಡೋದ್ರ ಮೂಲಕ ನಮ್ಮ ದೇಹದ ಉಚ್ಛ್ವಾಸ ನಿಶ್ವಾಸದ ಬಗ್ಗೆ ಒಂದು ನಿಯಂತ್ರಣವನ್ನು ನಾವು ಸಾಧಿಸ್ಲಿಕ್ಕಾಗುತ್ತೆ. ಅದೇ ರೀತಿ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮಲ್ಲಿ ಆ ಕೋಪ, ಉದ್ವೇಗ ಅಥವಾ ಒತ್ತಡ ಅವೆಲ್ಲ ನಿವಾರಣೆ ಆಗ್ತಾ ಶಾಂತವಾಗಿ ಇರ್ಲಿಕ್ಕೆ ಅದು ಸಹಾಯ ಮಾಡ್ತಾ ಬರುತ್ತೆ. ಸೊ ಆದ್ರಿಂದ ನಮ್ಮ ಹೃದಯದವನ್ನ ಕಾಪಾಡ್ಕೊಳ್ಲಿಕ್ಕೆ ಈ ಎಲ್ಲವನ್ನ ಕೂಡ ನಾವು ಫಾಲೋ ಮಾಡೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ಇದಿಷ್ಟು ಹೃದಯದ ಕಾಪಾಡುವಿಕೆಯ ಕುರಿತಾಗಿರುವಂತಹ ವಿಷಯ. ಈಗ ಟೆಕ್ನಿಕಲಿ ಒಂದು ಹೃದಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ.
ನಾನ್ ನಿಮ್ಗೆ ಇವಾಗ ನಮ್ಮ ಹೃದಯದ ಚಿತ್ರಣವನ್ನ ತೋರಿಸ್ತಾ ಹೋಗ್ತೀನಿ. ಇದು ನಮ್ಮ ಹೃದಯ ಈ ರೀತಿಯಾಗಿರುತ್ತೆ. ಹೃದಯವನ್ನ ನಾವು ಅಭಿಧಮನಿ, ಅಪಧಮನಿ, ಮತ್ತೆ ಪಲ್ಮನರಿ ಅಪಧಮನಿ, ಪಲ್ಮನರಿ ಅಭಿಧಮನಿ, ಹೃತ್ಕರ್ಣ. ಹೃತ್ಕರ್ಣ ಅಂದ್ರೆ ಏಟ್ರಿಯಾ, ಮತ್ತೆ ಹೃತ್ಕಕ್ಷಿ ಅಂತ ಹೇಳಿದ್ರೆ ವೆಂಟ್ರಿಕಲ್ಸ್. ಏಟ್ರಿಯಾ, ವೆಂಟ್ರಿಕಲ್ಸ್, ಈ ರೀತಿಯಾಗಿ ನಾವು ಮಾನವನ ಹೃದಯದ ಭಾಗವನ್ನ ನೋಡಬಹುದು. ಎದೆಯ ಕುಹರದಲ್ಲಿ ಕೆಳತುದಿ ಸ್ವಲ್ಪ ಎಡಗಡೆಗೆ ವಾಲಿಕೊಂಡಿರುವಂತೆ ಹೃದಯ ಇರುತ್ತೆ. ಸೊ ಅದು ನಮ್ಮ ದೇಹದ ಎಡಭಾಗದಲ್ಲಿ ಇರುತ್ತೆ. ನಿಮ್ಮ ಬೆರಳುಗಳನ್ನ ಹಸ್ತದ ಒಳಗಡೆ ಮಡಚಿ ಆ ಮುಷ್ಟಿ ಹಿಡಿದಾಗ ಅದು ಎಷ್ಟು ಇರುತ್ತೋ ಸುಮಾರಾಗಿ ನಿಮ್ಮ ಹೃದಯದ ಗಾತ್ರ ಕೂಡ ಅಷ್ಟೇ ಇರುತ್ತೆ. ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಕಾರ್ಬನ್ ಡೈಆಕ್ಸೈಡ್ ರಕ್ತಗಳು ಪರಸ್ಪರ ಬೆರಕೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಹಾಗಾಗದೇ ಇರಂಗ್ ನೋಡ್ಕೊಳ್ಲಿಕ್ಕೆ, ತಡೆ ಕೊಡ್ಲಿಕ್ಕೆ ಒಂದು ಹೃದಯದಲ್ಲಿ 4 ಕೋಣೆಗಳಿರುತ್ತೆ. ಹೃದಯದಲ್ಲಿ ಎಷ್ಟು ಕೋಣೆಗಳಿರುತ್ತೆ? 4 ಕೋಣೆಗಳು. ಸೊ 4 ರೂಮ್ಸ್ ಇರುತ್ತೆ. 4 BHK ಇರುತ್ತೆ. ಓಕೆ. 4 ಕೋಣೆಗಳು ಹೃದಯದ ಒಳಗೆ ಇರುತ್ತೆ. ಈ 4 ಕೋಣೆಗಳು ಏನ್ ಮಾಡ್ತಾ ಇರುತ್ತೆ? ಯಾವ್ದ್ಯಾವ್ದು 4 ಕೋಣೆಗಳು? ಸೊ ಮೇಲಿನ 2 ಕೋಣೆಗಳಿಗೆ ಕ್ಷಮಿಸಿ, ಹೃತ್ಕರ್ಣ ಅಂತ ಕರಿತೀವಿ ನಾವು. ಎರಡು ಹೃತ್ಕರ್ಣ ಇರುತ್ತೆ, ಮೇಲ್ಗಡೆ ಇರುವಂತಹ 2 ಕೋಣೆಗಳು. ಅದೇ ರೀತಿ ಕೆಳಗಡೆ ಇರುವಂತಹ ಕೋಣೆಗಳಿಗೆ ಹೃತ್ಕುಕ್ಷಿಗಳು ಅಂತ ಕರಿತೀವಿ. ಹೃತ್ಕುಕ್ಷಿಗಳು ಅರ್ಥ ಆಯ್ತಾ? ಹೃತ್ಕರ್ಣ, ಹೃತ್ಕಕ್ಷಿ. ಹೃತ್ಕರ್ಣ ಏನ್ ಮಾಡುತ್ತೆ? ಮೇಲಿನ 2 ಕೋಣೆಗಳಾಗಿರುತ್ತೆ. ಇದನ್ನ ಏಟ್ರಿಯಾ ಅಂತ ಸಹ ನಾವು ಕರಿತೀವಿ ಇಂಗ್ಲಿಷ್ ನಲ್ಲಿ. ಹೃತ್ಕಕ್ಷಿಗಳಿಗೆ ವೆಂಟ್ರಿಕಲ್ಸ್ ಅಂತ ನಾವು ಕರಿತೀವಿ. ಸೊ ಈ ಕೋಣೆಗಳ ನಡುವೆ ಅಡ್ಡಗೋಡೆಯು ಆಕ್ಸಿಜನ್ ಯುಕ್ತ ರಕ್ತದ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಮಿಶ್ರಣಗೊಳ್ಳದಂತೆ ಅದು ತಡೆ ಹಿಡಿಯುತ್ತೆ. ಓಕೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೋಡಿದಾಗ ಪ್ಲೀಸ್ ಓಪನ್ ಪೇಜ್ ನಂಬರ್ 5. ಟೆಕ್ಸ್ಟ್ ಬುಕ್ ನಲ್ಲಿ ನೀಲಿ ಬಣ್ಣದಲ್ಲಿ ಕಾಣುವಂತಹದ್ದು ಹೃತ್ಕರ್ಣ ಆಗಿರುತ್ತೆ ಮೇಲ್ಗಡೆ. ಅದೇ ರೀತಿ ಕೆಳಗಡೆ ಇರೋದು ಹೃತ್ಕಕ್ಷಿ ಆಗಿರುತ್ತೆ. ಬಲಗಡೆ ಮತ್ತೆ ಹೃತ್ಕರ್ಣ, ಹೃತ್ಕಕ್ಷಿ ಈ ರೀತಿಯಾಗಿ ಇರುತ್ತೆ. 2 ಭಾಗವಾಗಿ ಇರುತ್ತೆ. ಈಗ ರಕ್ತ ಪರಿಚಲನ ವ್ಯೂಹದ ಕಾರ್ಯವಿಧಾನವನ್ನ ತಿಳ್ಕೊಳ್ಬೇಕಾಗಿದ್ರೆ ನೀವು ಆ ಪಿಕ್ಚರ್ ಅನ್ನ ನೋಡ್ಬೇಕಾಗುತ್ತೆ. ಹೃದಯದ ಬಲಭಾಗದಿಂದ ಪ್ರಾರಂಭಿಸಿ ಬಾಣದ ಗುರುತನ್ನ ಹಿಂಬಾಲಿಸಿ ರಕ್ತವು ಹೃದಯದಿಂದ ಶ್ವಾಸಕೋಶಕ್ಕೆ ಹರಿದು ಪುನಃ ಹೃದಯಕ್ಕೆ ಹಿಂದಿರುಗುತ್ತೆ. ಈ ರಕ್ತವು ಹೃದಯದಿಂದ ದೇಹದ ಉಳಿದ ಭಾಗಗಳಿಗೆ ಪಂಪ್ ಮಾಡಲ್ಪಡುವ ದಿಕ್ಕನ್ನ ಈ ಬಾಣಗಳು ನಮ್ಗೆ ತೋರಿಸ್ತಾ ಹೋಗುತ್ತೆ. ಇನ್ನು ಹೃದಯದ ಬಡಿತ. ಈ ಹೃದಯದ ಕೋಣೆಗಳ ಭಿತ್ತಿಗಳು ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ. ಸ್ನಾಯು ಅಂತ ಹೇಳಿದ್ರೆ ಏನು? ಮಸಲ್ಸ್. ಈ ಸ್ನಾಯುಗಳು ಲಯಬದ್ಧವಾಗಿ ಸಂಕುಚನ ಮತ್ತು ವಿಕಾಸನಗೊಳ್ಳುತ್ತೆ. ಸೊ ಸಂಕುಚನ, ವಿಕಾಸನ. ವಿಕಾಸನ ಅಂದ್ರೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಇದು ಶ್ರಿಂಕ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಶ್ರಿಂಕ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಸಂಕುಚಿತಗೊಳ್ಳುತ್ತೆ, ವಿಕಾಸನಗೊಳ್ಳುತ್ತೆ. ಈ ಲಯಬದ್ಧವಾದಂತಹ ಸಂಕುಚನ ಮತ್ತು ವಿಕಾಸನ ಸೇರಿ ಏನಾಗುತ್ತೆ ನೋಡಿ, ಒಂದು ಲಯಬದ್ಧವಾಗಿ ಹೀಗಿರುತ್ತೆ. ಲಬ್ ಧಬ್, ಲಬ್ ಧಬ್, ಈ ರೀತಿಯಾದಂತಹ ಶಬ್ದ ಬರುತ್ತೆ. ಇದನ್ನ ನಾವು ಹೃದಯದ ಬಡಿತ, ಹಾರ್ಟ್ ಬೀಟ್ ಅಂತ ಕರಿತೀವಿ. ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿಯೂ ಹೃದಯ ಬಡಿಯುತ್ತಿರುತ್ತದೆ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೊಬೇಕು. ನಿಮ್ಮ ಎದೆಯ ಎಡಭಾಗದಲ್ಲಿ ನಿಮ್ಮ ಕೈಯನ್ನಿಟ್ರೆ ಹೃದಯದ ಬಡಿತವನ್ನ ನೀವು ಅನುಭವಿಸಬಹುದು. ಮಾಡ್ತೀರಾ? ಹೃದಯದ ಎಡಭಾಗಕ್ಕೆಲ್ಲ ಕೈ ಇಡಿ. ಅಲ್ಲಿಯ ಶಬ್ದ ನಿಮ್ಗೆ ಕೇಳಿಸುತ್ತಾ? ವೈದ್ಯರು ನಿಮ್ಮ ಹೃದಯದ ಬಡಿತಗಳನ್ನ ಸ್ಟೆಥೋಸ್ಕೋಪ್ ಅನ್ನುವಂತಹ ಉಪಕರಣದ ಮೂಲಕ ಅಳಿತಾರೆ. ಓಕೆ. ಹೃದಯದ ಬಡಿತದ ಶಬ್ದವನ್ನ ಪ್ರವರ್ಧಿಸುವ ಸಾಧನವನ್ನಾಗಿ ವೈದ್ಯರು ಈ ಸ್ಟೆಥೋಸ್ಕೋಪ್ ಅನ್ನ ಉಪಯೋಗಿಸ್ತಾರೆ. ಎದೆ ಮೇಲಿರುವಂತಹ ಒಂದು ಧ್ವನಿ ಫಲಕ, ಕಿವಿಗಳ ಒಳಗಿಡುವ 2 ತುದಿಗಳನ್ನ ಅವು ಹೊಂದಿರುತ್ತೆ ಸ್ಟೆಥೋಸ್ಕೋಪ್ಗಳು.
ಸ್ಟೆಥೋಸ್ಕೋಪ್ ಮೂಲಕ ಆಲಿಸೋದ್ರೊಂದಿಗೆ ವೈದ್ಯರು ನಿಮ್ಮ ಹೃದಯದ ಸ್ಥಿತಿಯ ಬಗ್ಗೆ ಸೂಚನೆಯನ್ನ ಪಡೆದುಕೊಳ್ತಾರೆ. ಸೊ ಈಗ ಎಲ್ಲರೂ ಒಂದು ಆಕ್ಟಿವಿಟಿ ಮಾಡ್ತೀರಾ? ಲಾಸ್ಟ್ 1 ಮಿನಿಟ್ ಇದೆ ಅಥವಾ ಸಮಯ ಆಗಿದೆ. ನಿಮ್ಮ ಹೃದಯದ ಬಡಿತ 1 ನಿಮಿಷದಲ್ಲಿ ಎಷ್ಟು ಸಲ ನಿಮ್ಮ ಹೃದಯ ಬಡಿತವನ್ನ ನೀವು ನೋಡ್ಕೊಬಹುದು. ಮುಂದಿನ ಕ್ಲಾಸ್‌ನಲ್ಲಿ ನಾವು ಭೇಟಿಯಾದಾಗ ಈ ಸ್ಟೆಥೋಸ್ಕೋಪ್ ಯಾವ ರೀತಿಯಾಗಿರುತ್ತೆ ಮತ್ತೆ ಅದರ ಕಾರ್ಯವಿಧಾನ ವಾಟ್ ಇಸ್ ದ ಫಂಕ್ಷನ್ ಆಫ್ ಸ್ಟೆಥೋಸ್ಕೋಪ್ ಇದ್ರ ಬಗ್ಗೆ ತಿಳ್ಕೊಂತಾ ಹೋಗೋಣ. ಇವತ್ತಿಗೆ ಇಲ್ಲಿನ ಕ್ಲಾಸ್‌ನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್‌ನಲ್ಲಿ ನಾವು ಮಾತಾಡಿದಂತಹ ಹೃದಯಕ್ಕೆ ಸಂಬಂಧಪಟ್ಟಂತಹ ವಿಷಯ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕ್ಲಾಸ್‌ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.